ನಮಸ್ಕಾರ ಎಲ್ರಿಗೂ. ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ವಾಗ್ವಾದಿನಿ ನಮೋ ನಮಃ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಿಮಗೆ ಕೈಕಾಲು ಸೆಳೀತಾ ಇದೆಯಾ? ಎಷ್ಟೇ ಆಸ್ಪತ್ರೆಗೂ ತೋರಿಸಿದ್ರು ನಾರ್ಮಲ್ ಬರುತ್ತೆ, ಏನೇ ಮೆಡಿಷನ್ ತಗೊಂಡ್ರು ನಿಮಗೆ ನಿಮ್ಮ ಒಂದು ಮೈಯಲ್ಲಿರೋಂಥ ಬಾಧೆಗಳು ಹೋಗಲ್ಲ. ಇದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೇ ಜಾಸ್ತಿ ಆಗ್ತಾ ಇರುತ್ತೆ. ಮಧ್ಯದಲ್ಲೆಲ್ಲ ನೀವು ಆರಾಮಾಗೇ ಇರ್ತೀರ, ಏನಾಗ್ತಾಯಿದೆ ಅಂತ ಗೊತ್ತಾಗಲ್ಲ ನಿಮಗೆ. ಅಮಾವಾಸ್ಯೆ ಹಿಂದೆ ಒಂದು 3 ದಿನ ಅಥವಾ ಅಮಾವಾಸ್ಯೆ ಕಳೆದಿದ್ದು 3 ದಿನ ಅಥವಾ ಅಮಾವಾಸ್ಯೆ ದಿನವೇ ಅಥವಾ ಹುಣ್ಣಿಮೆಯಲ್ಲಿ ಸೇಮ್ ಒಂದು 3 ದಿನ ನಿಮಗೆ ಒಂಥರ ಹೇಳೋಕ್ಕಾಗದಷ್ಟು ಸಹಿಸೋಕ್ಕಾಗದಷ್ಟು ಬಾಧೆಗಳು ಬರೋದು, ಸುಸ್ತಾಗೋದು, ಕೈ ಕಾಲೆಲ್ಲ ಜೋಮ್ ಹಿಡಿಯೋದು ಅಥವಾ ಕಾಲೆಲ್ಲ ಸೆಳೆತ ಬರೋದು, ಈ ಥರ ಎಲ್ಲ ಕೆಲವ್ರಿಗೆ ಆಗ್ತಾ ಇರುತ್ತೆ. ಅವರು ಎಷ್ಟೇ ಹಾಸ್ಪಿಟ್ಲಿಗೆ ಹೋದ್ರೂ ವಾಸಿ ಆಗ್ತಿರಲ್ಲ. ಎಷ್ಟೋ ದೇವಸ್ಥಾನಗಳನ್ನ ಸುತ್ತಾರೆ, ಆದರೂ ಅದೆಲ್ಲ ಏನಾಗಿದೆ ಅಂತಲೇ ಅರ್ಥ ಆಗಲ್ಲ. ಅಂಥ ಸಮಸ್ಯೆಗಳಿಗೆ ನಾನೊಂದು ಇವತ್ತು ಸುಲಭವಾದಂಥ ಪರಿಹಾರನ ತಿಳಿಸ್ಕೊಡ್ತೀನಿ. ಇದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನೀವು ಮನೇಲಿ ಮಾಡ್ಕೋಬೋದು. ಬನ್ನಿ, ಆಗಿದ್ದರೆ ಇದರಿಂದ ಯಾವ ರೀತಿಯೆಲ್ಲ ಬಾಧೆ ಆಗುತ್ತೆ, ಅದು ಆ ರೀತಿ ನಿಮಗೂ ಆಗ್ತಾಯಿದೆಯಾ ನೀವು ಚೆಕ್ ಮಾಡ್ಕೊಳ್ಳಿ. ನಂತರ ನಾನು ಹೇಳೋ ಒಂದು ರೆಮಿಡಿನ ನೀವು ಉಪಯೋಗ ಮಾಡ್ಕೋಬೋದು. ಇದೊಂದು ನಿಂಬೆಹಣ್ಣಿನಿಂದ ಮಾಡೋಂಥ ಒಂದು ರೆಮಿಡಿ ಆಗಿರುತ್ತೆ. ಇದು ಸರ್ವೇ ಸಾಮಾನ್ಯ, ಎಲ್ಲರೂ ಮಾಡ್ಕೋಬೋದು, ನಿಮಗೇನು ಖರ್ಚಿಲ್ಲದೆ ಮಾಡುವಂಥದ್ದು ಒಂದು ರೆಮಿಡಿ ಆಗಿರುತ್ತೆ. ಬನ್ನಿ, ಆಗಿದ್ದರೆ ಇದರಿಂದ ಯಾವ್ಯಾವ ರೀತಿ ಸಮಸ್ಯೆಗಳಾಗುತ್ತೆ, ನಿಮಗೂ ಅದೇ ರೀತಿ ಸಮಸ್ಯೆ ಏನಾದ್ರು ಇದೆಯಾ ಅಂತ ನೋಡೋಣ. ಈಗಾಗಲೇ ನಾನು ಹೇಳಿದ್ದೀನಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಥವಾ ಅಮಾವಾಸ್ಯೆ ಬರೋ ಮುಂಚೆ 3 ದಿನ ಅಥವಾ ಹುಣ್ಣಿಮೆ ಬರೋ ಮುಂಚೆ 3 ದಿನ, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಕಳೆದಿದ್ದು 3 ದಿನಕ್ಕೆ ನಿಮಗೆ ಇದೇ ರೀತಿ ಆಗ್ತಾಯಿದ್ರೆ ನೀವು ಒಂದು ಯಾವುದಾದ್ರೂ ದೇವಸ್ಥಾನದಲ್ಲಿ ತೋರಿಸ್ಬೇಕಾಗುತ್ತೆ. ಇದೆಲ್ಲ ಹಾಸ್ಪಿಟ್ಲಲ್ಲಿ ವಾಸಿಯಾಗೋಂಥದ್ದಲ್ಲ. ಎಷ್ಟೋ ಜನ ಹೇಳ್ಬೋದು ಇದೆಲ್ಲ ಈಗಲೂ ನಡೆಯುತ್ತಾ, ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ಬೋದು. ಪರವಾಗಿಲ್ಲ, ಯಾಕೆಂತ ಹೇಳಿದ್ರೆ ಅವ್ರವ್ರ ನಂಬಿಕೆ ಇರುತ್ತೆ. ಈಗ ನೀವು ಚೆನ್ನಾಗಿದ್ದೀರಾ, ಆಯಿತು, ನಿಮಗೇನು ಆಗ್ತಾಯಿಲ್ಲ, ನಿಮಗೆ ಗೊತ್ತಾಗಲ್ಲ ಅದು, ಯಾಕೆಂದರೆ ವಿಜ್ಞಾನ ತುಂಬ ಮುಂದುವರೆದಿದೆಯಲ್ಲ, ಸೊ ಹಂಗಾಗಿ ನಿಮಗೆ ಗೊತ್ತಾಗಲ್ಲ. ಆದರೆ ಅದರಿಂದ ಬಾಧೆ ಪಡೋರು ಇದ್ದಾರಲ್ಲ, ಅವ್ರನ್ನ ಒಂದು ಸರಿ ಮಾತಾಡಿಸಿ ಅವ್ರ ಜೊತೆ 1-2 ದಿನ ಕಳೀರಿ ನೀವು. ಆಗ ಅವರಿಗೆ ಅವ್ರದ್ದು ನೋವು ಏನು ಅಂತ ನಿಮಗೆ ಗೊತ್ತಾಗುತ್ತಾ ಇಲ್ವೋ ಗೊತ್ತಿಲ್ಲ, ಅಥವಾ ನೀವು ನೋಡ್ಬೋದು ಅಷ್ಟೇ, ಆಯಿತಾ? ಸೊ ಹಂಗಾಗಿ ಇದೊಂದು ಚಿಕ್ಕ ರೆಮಿಡಿನ ಮಾಡ್ಕೊಳ್ಳಿ. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಏನಾದ್ರು ದೃಷ್ಟಿ ತೆಗೆದುಬಿಟ್ಟು ಒಂದು 3 ದಾರಿಲಿ ಹಾಕಿರ್ತಾರೆ, ಅಥವಾ ಏನಾದ್ರು ಮಾಡಿಬಿಟ್ಟು ಹಾಕಿರ್ತಾರೆ. ಅವ್ರ ಕಷ್ಟಗಳು ಕಳಿಯೋಕ್ಕೆ ಅವ್ರೇನಾದ್ರು ಒಂದು ಪ್ರಯೋಗ ಅಂತ ಮಾಡಿಕೊಂಡು, ಉಪಾಯ ಅಂತ ಮಾಡಿಕೊಂಡು ಹಾಕಿರ್ತಾರೆ. ನಿಮಗದು ಗೊತ್ತಿರಲ್ಲ. ನೀವೇನು ಮಾಡ್ತೀರಾ, ಎಲ್ಲರೂ ಹೋಗೋ ರೀತಿಯೇ ರೋಡಲ್ಲಿ ಹೋಗ್ತಾ ಇರ್ತೀರ, ದಾಟ್ಬಿಡ್ತೀರ. ಅದು ಕೆಲವೊಬ್ಬರಿಗೆ ಅದು ಬೇಗ ಆಕರ್ಷಣೆ ಅನ್ನೋದಾಗುತ್ತೆ. ಅವ್ರಿಗೇನು ಪ್ರಾಬ್ಲಮ್ ಆಗಿರುತ್ತೆ ಅದು ನಿಮಗಾಗುತ್ತೆ. ಆ ನೆಗೆಟಿವ್ ಎನರ್ಜಿ ನಿಮಗೆ ಸೇರಿಕೊಳ್ಳುತ್ತೆ. ಅಲ್ಲಿಂದ ನಿಮಗೆ ಒಂದೊಂದೇ ಕ್ರಮೇಣವಾಗಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ಕೈಕಾಲು ಸೆಳೆಯೋದಿರ್ಬೋದು, ಅಥವಾ ಕೈಕಾಲು ಜೋಮ್ ಹಿಡಿಯೋದಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ಒಂಥರ ಇರಿಟೇಟು, ಮನಸ್ಸಿಗೆ ನೆಮ್ಮದಿ ಇಲ್ಲದ ಥರ ಆಗ್ಬೋದು, ಅಥವಾ ಮೈಗಳಲ್ಲಿ ಒಂಥರ ಗುಳ್ಳೆ ಬರೋದಾಗಲಿ, ಇಚ್ಚಿಂಗ್ ಆಗೋದಾಗಲಿ, ಅಂದರೆ ನವೆ ಥರ ಬರೋದಾಗಲಿ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ನಂತರ ಕೆಲವೊಬ್ಬರಿಗೆ ಸುಸ್ತಾಗಿ ಕೂತ್ಕೊಬಿಡ್ತಾರೆ ಅಥವಾ ಮನ್ಕೊಬಿಡ್ತಾರೆ. ಅವ್ರಿಗೆ ಅದೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅನುಭವಿಸಿರೋರಿಗೆ ಗೊತ್ತಿರುತ್ತೆ, ಅದು ವರ್ಣನೆ ಮಾಡೋಕ್ಕಾಗಲ್ಲ. ಇಂಥದ್ದೊಂದು ಸಂಕಟನ ಅವರು ಅನುಭವಿಸ್ತಿರ್ತಾರೆ. ಇದು 1ನೇ ಪಾರ್ಟ್ ಆಯಿತು. ಇನ್ನೂ ಕೆಲವೊಂದು ಸಮಯದಲ್ಲಿ ಇಂಥ ಪ್ರಯೋಗಗಳೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ನಂಬದಿರೋಂಥವ್ರು ತುಂಬ ಜನ ಇರ್ತಾರೆ. ಅಕಸ್ಮಾತ್ ನಿಮ್ಮ ಶತ್ರುಗಳಿರ್ತಾರೆ ಅಥವಾ ಹಿತಶತ್ರುಗಳೇ ಇರ್ತಾರೆ. ಅವರು ನಿಮ್ಮ ಬೆಳವಣಿಗೆನ ಸಹಿಸ್ಕೊಳ್ಳೋಕ್ಕಾಗದಿದ್ದಾಗ ಅವರು ಕೆಲವೊಂದು ದೇವಸ್ಥಾನಕ್ಕೆ ಹೋಗಿ ಆ ದೇವರಿಗೆ ಕೈ ಮುಗಿಯೋದು, ಅಥವಾ ಬೇರೆ ಸಂದರ್ಭದಲ್ಲಿ ನಿಮಗೆ ಬೇರೆ ಪ್ರಯೋಗಗಳ ಥರ ಮಾಡೋದು, ಎಲ್ಲಿಂದನೋ ತಂದೊಂದು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ತಗೊಳ್ಳಿ ಅಂತ ಕುಂಕುಮ ಹಚ್ಚೋದು, ಅಥವಾ ಪ್ರಸಾದಗಳನ್ನ ಕೊಡ್ತಾರೆ, ಅಥವಾ ಏನೋ ಒಂದು ಕೆಟ್ಟದಾಗಿ ನಿಮಗೆ ಮಾಡ್ಕೊಂಡು ಬಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣಲ್ಲಿ ಏನಾದ್ರು ಅದಕ್ಕೆ ಒಂದು ಶಕ್ತಿ ತುಂಬಿಸಿ ನಿಮಗೆ ಜ್ಯೂಸ್ ಥರನೋ ಮತ್ತು ಬೇರೆ ಥರನೇ ಏನಾದ್ರು ನಿಮ್ಮ ಹೊಟ್ಟೆಗೆ ಕೊಡ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ಈ ರೀತಿ ಆಗ್ತದೆ. ಈಗ ಏನು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರೆ, ಕೈ ಮುಗ್ದಿರ್ತಾರೆ ಅಂತ ಹೇಳಿದೆ, ಅದು ನಿಮಗೆ ಯಾವ ರೀತಿ ಕಾಡುತ್ತೆ ಅಂತ ಹೇಳಿದ್ರೆ, ದೇವರು ನಿಮಗೆ ಎಲ್ಲೂ ಏನು ಕೆಟ್ಟದ್ದು ಮಾಡಲ್ಲ.
ಬಟ್ ಒಂದೊಂದು ಕೆಲವು ಶಕ್ತಿ ದೇವತೆಗಳಿರುತ್ತೆ. ಅದಕ್ಕೇನಾದರೂ ಅವರು ಹೋಗ್ತಾ ಇದ್ದು ನಿಮಗೇನಾದರೂ ಆಗಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಗ್ರಹಚಾರ ಕೆಟ್ಟಿದ್ದರೆ ಖಂಡಿತವಾಗ್ಲೂ ಅದು ನಿಮಗೆ ಆಗೇ ಆಗುತ್ತೆ. ಹಾಗೆ ಪ್ರಸಾದ ಕೊಡ್ತಾರೆ ಅಥವಾ ಕುಂಕುಮ ಹಚ್ತಾರೆ ಅಥವಾ ನಿಂಬೆಹಣ್ಣಲ್ಲಿ ಏನಾದ್ರು ಜ್ಯೂಸ್ ಅಥವಾ ಏನಾದ್ರು ಮಾಡಿಕೊಡ್ತಾರೆ ಅಂತ ಹೇಳಿದೆ. ಇದರಲ್ಲಿ ನೀವು ಕೆಟ್ಟದಾಗಿ ಎಲ್ಲನೂ ಅನುಮಾನದಿಂದ ನೋಡೋಕ್ಕೆ ಹೋಗಬೇಡಿ. ನಿಮಗೆ ಅನುಮಾನ ಇರ್ತದಲ್ಲ, ನನ್ನ ಕಂಡ್ರೆ ಇವ್ರಿಗೆ ಆಗಲ್ಲ ಅಂತ ಅಂಥವ್ರು ಏನಾದ್ರು ನಿಮಗೆ ಕೊಟ್ಟಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಕೆಲವೊಬ್ಬರು ಕುಂಕುಮದಲ್ಲೂ ಕೊಡ್ತಾರೆ. ಕುಂಕುಮ ಹಚ್ಚಿ ಅವ್ರಿಗೆ ಏನು ಮಾಡಬೇಕು ಅದು ಮಾಡ್ಕೋತಾರೆ. ಅಂಥ ಪ್ರಯೋಗಗಳನ್ನ ಅವ್ರ ದೇವಸ್ಥಾನಕ್ಕೆ ಹೋಗಿ ತಗೊಬಂದು ನಿಮಗೆ ಹಚ್ತಾ ಇದ್ದಾರೆ ಅಂತ ಏನಲ್ಲ, ಅವರೆಲ್ಲೋಗಿ ಇರ್ತಾರೆ, ನಿಮಗೇನು ಗೊತ್ತಾಗುತ್ತಾ? ಸೊ ಹಂಗಾಗಿ ಅಂಥದ್ದೆಲ್ಲ ನಡೆಸ್ತಾರೆ. ಹಿತಶತ್ರುಗಳೇ ಈ ಥರ ಮಾಡೋದು ಜಾಸ್ತಿ. ನಿಮಗೆ ಗೊತ್ತಿರೋರು ಮಾಡ್ತಾರೆ, ಗೊತ್ತಿಲ್ಲದಿರೋರು ಎಲ್ಲೋ ಕೂತ್ಕೊಂಡಿರೋರು ಮಾಡಲ್ಲ. ಸೊ ಅಂಥವ್ರ ಹತ್ರ ಸ್ವಲ್ಪ ಹುಷಾರಾಗಿರಿ. ಅಂಥ ಸಂದರ್ಭದಲ್ಲೂ ನಾನು ಈಗಾಗಲೇ ಹೇಳಿದಾಗೆ ನಿಮಗೆ ಒಂದು ಸಂಕಟ ಬಾಧೆಗಳು ಸ್ಟಾರ್ಟ್ ಆಗುತ್ತೆ. ಹಾಗಂತ ಎಲ್ಲರನ್ನೂ ಅನುಮಾನದಿಂದ ನೋಡೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರುತ್ತೆ ನನ್ನ ಹಿತಶತ್ರುಗಳು ಇವರು, ನನ್ನ ಕಂಡ್ರೆ ಆಗದಿರೋರು, ನಮ್ಮ ಅಕ್ಕಪಕ್ಕದ ಮನೆಯವರೇ ಆ ಥರ ಮಾಡ್ತಾರೆ, ನಮಗೆ ಗೊತ್ತಿರೋರು ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಹಂಗಾಗಿ ಅಂಥವ್ರನ್ನ ನೋಡಿಕೊಂಡು ನೀವು ಅವ್ರ ಹತ್ರ ಎಚ್ಚರಿಕೆಯಿಂದ ಇರಿ. ನಿಮಗೆ ಕೆಲವೊಂದು ಸೂಚನೆಗಳು ಈ ರೀತಿ ಇರುತ್ತೆ ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇದೇ ಆಗಿಬಿಡುತ್ತೆ, ಇದೇ ಥರ ಇರ್ತಾರೆ, ಅವ್ರನ್ನ ನಂಬೇಡಿ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಯಾಕೆಂತೇಳಿದ್ರೆ ಈಗಾಗಲೇ ನನಗೊಂದು ಕೇಸ್ ಬಂದಿತ್ತು. ಅವರಿಗೆ ಯಾವಾಗಲೂ ಬ್ಲಡ್ ವಾಮಿಟ್ ಆಗೋದು ಅಥವಾ ಹೊಟ್ಟೆ ಊದ್ಕೊಳ್ಳೋದು, ಊಟದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಈ ಥರ ಎಲ್ಲ ಆಗ್ತಾಯಿತ್ತು. ಅವರು ತುಂಬ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದಾರೆ, ಈಗಲೂ ತೋರಿಸ್ತಾ ಇದ್ದಾರೆ, ಬಟ್ ಅವರಿಗೆ ಹುಷಾರಾಗಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದೆಲ್ಲ ಜಾಸ್ತಿ ಆಗ್ತಾಯಿತ್ತು. ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವರೊಬ್ಬರೇ ಅಲ್ಲ, ತುಂಬ ಜನ ಬರ್ತಾರೆ. ಆದರೆ ಈಗ ರೀಸೆಂಟಾಗಿ ಅವ್ರು ಬಂದಿದ್ದು. ಸೊ ಹಂಗಾಗಿ ಇನ್ನೇನು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಬರ್ತಾ ಇದೆ, ಅದಾದಮೇಲೆ ನಿಮಗೆ ಹುಣ್ಣಿಮೆ ಕೂಡ ಬರುತ್ತೆ. ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರ್ತದೆ. ಈಗ ಅವರು ಒಬ್ಬರು ಬಂದಿದ್ರು ಅಂತ ಹೇಳಿದೆ ಅಲ್ಲ, ಅವ್ರಿಗೂ ಅಷ್ಟೇ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ, ಎಲ್ಲ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗ್ ಎಲ್ಲನೂ ಮಾಡಿಸಿದ್ದಾರೆ, ಎಲ್ಲದರಲ್ಲಿ ನಾರ್ಮಲ್ ಇದೆ. ಬಟ್ ಅವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಅದು ಮನೆಯಿಂದ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾಯಿದೆ. ಸೊ ಹಾಗಾಗಿ ನಾನೊಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರದ್ದು ಒಂದು ಪ್ರಾಬ್ಲಮ್ ಇರುತ್ತೆ, ನೀವು ಎಚ್ಚೆತ್ಕೊಳ್ಳಿ, ಇದರಿಂದ ಹುಷಾರಾಗಿ ಅನ್ನೋ ಕಾರಣದಿಂದ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ಕೆಲವೊಂದು ಸರಿ ದೃಷ್ಟಿ ಆದಾಗೂ ಈ ರೀತಿ ಆಗುತ್ತೆ. ಆದರೆ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ನಿಂಬೆಹಣ್ಣಿನಿಂದ ನೀವು ಸರಳ ಪ್ರಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಲ್ವಾ. ಸೊ ಅಮಾವಾಸ್ಯೆ ಆಗಲಿ, ಹುಣ್ಣಿಮೆ ಆಗಲಿ, ಅಷ್ಟಮಿ ಆಗಲಿ ಅಥವಾ ಮಂಗಳವಾರಗಳಲ್ಲಿ, ಶುಕ್ರವಾರ ಬೇಡ, ಮಂಗಳವಾರಗಳಲ್ಲಿ ಅಥವಾ ಭಾನುವಾರದಲ್ಲಿ ನೀವೊಂದು ಈ ರೀತಿಯನ್ನು ಸಮಸ್ಯೆ ಆಗ್ತಾಯಿದ್ರೆ ಒಂದು ನಿಂಬೆಹಣ್ಣು ತಗೊಳ್ಳಿ. ಒಂದು ನಿಂಬೆಹಣ್ಣು ತಗೊಂಡು ನಿಮ್ಮ ಮನೆ ದೇವರ ಹೆಸರು ಹೇಳಿ, ನಿಮ್ಮ ಇಷ್ಟ ದೇವರ ಹೆಸರು ಹೇಳಿ. ನಂತರ ನೀವು 7 ಬಾರಿ ನಿಮಗೆ ಅದನ್ನ ನೀವುಳಿಸ್ಕೋಬೇಕು. 5 ಬಾರಿ ಮುಖದ ಮೇಲಿಂದ ಕಾಲು ಗಂಟ ನೀವುಳಿಸ್ಬೇಕು. 2 ಬಾರಿ ಹಿಂದೆಗೆ ನೀವುಳಿಸ್ಕೋಬೇಕು, ತಲೆಯಿಂದ ಹಿಂದೆ ನೀವುಳಿಸ್ಕೋಬೇಕು. ನಂತರ ಇದನ್ನ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಗ್ಯಾಸ್ ಅಂದರೆ ಸಿಟಿಗಳೆಲ್ಲ ಗ್ಯಾಸ್ ಇರುತ್ತೆ, ಹಳ್ಳಿಗಳ ಕಡೆ ಆದರೆ ಒಲೆ ಇರುತ್ತೆ, ಒಲೆಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಗ್ಯಾಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಬ್ಬಿಣದ ಒಂದು ಚಿಕ್ಕ ಕಬ್ಬಿಣದ ತಂತಿ ಚುಚ್ಚಿಬಿಟ್ಟು ಅದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಫುಲ್ಲು ಕರ್ಕಲಾಗೋವರೆಗೂ ಅದನ್ನ ಬೇಯಿಸಬೇಕು, ಅಂದರೆ ಸುಡಬೇಕು. ನಿಮಗೇನಾದರೂ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅದೊಂಥರ ಸೌಂಡ್ ಬರುತ್ತೆ, ಢಮ್ ಅಂತ ಒಂಥರ ಸೌಂಡ್ ಬರುತ್ತೆ. ಆ ರೀತಿ ಆದಾಗ ನಿಮಗೆ ಪ್ರಯೋಗ ಆಗಿದೆ ಅಥವಾ ನೀವು ಈ ಥರದ್ದು ಕೆಟ್ಟದ್ದು ಒಂದು ನೆಗೆಟಿವ್ ಎನರ್ಜಿಗೆ ಒಂದು ಒಳಗಾಗಿದ್ದೀರಾ ಅಂತ ಅರ್ಥ ಆಗುತ್ತೆ. ಆಗ ನೀವು ಯಾರ ಹತ್ರ ತೋರಿಸ್ಕೋಬೋದು, ಆಯಿತಾ? ತೋರಿಸ್ಕೊಂಡು ನಿಮ್ಮ ಪರಿಹಾರ ಮಾಡ್ಕೊಳ್ಳಿ. ಇನ್ನು ದೃಷ್ಟಿಯಾದಾಗ ಖಂಡಿತವಾಗ್ಲೂ ಆ ದೃಷ್ಟಿಯೆಲ್ಲ ಇದರಿಂದ ಹೊರಟೋಗುತ್ತೆ. ಆಮೇಲೆ ನಿಮಗೇನು ಕೈಕಾಲು ಸೆಳೆತಗಳಿರುತ್ತೆ ಅದೆಲ್ಲ ಸ್ವಲ್ಪ ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ಕೋತಾ ಇರಿ. ಈ ನಿಂಬೆಹಣ್ಣು ತಂತ್ರ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಏನಾದರೂ ನಿಮಗೆ ಇದು ಜಾಸ್ತಿ ಆಗ್ತಾಯಿದೆ, ನಮಗೇನು ಗೊತ್ತಾಗ್ತಾ ಇಲ್ಲ, ನನ್ನ ದೇಹದಲ್ಲಿ ಬಾಧೆ ಜಾಸ್ತಿ ಆಗ್ತಾಯಿದೆ, ನಂಗೆ ನಿದ್ರೆ ಬರ್ತಾಯಿಲ್ಲ, ಮಲ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಂಗೆ ಏನೋ ಆಗ್ತಾಯಿದೆ, ಹೇಳೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರ ಹತ್ರ ತೋರಿಸ್ಕೊಳ್ಳಿ. ತೋರಿಸ್ಕೊಂಡು ಅದಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಳಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.